ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲೇ ಹೇಗೆ ಕಟ್ ಮಾಡ್ತೀನಿ ಬ್ಲೌಸ್ ಅಂತ ನೋಡೋಣ. ಈಸಿ ಮೆಥಡೇ. ನಮಗೆ ಸೊಂಟದ ಸುತ್ತಳತೆ ಎಷ್ಟು ಅಂತ ಗೊತ್ತಾದರೆ ಸಾಕು. ಫಸ್ಟು ನಾವು ಶೋಲ್ಡರಿಂದ ಕೆಳಗಡೆವರೆಗೂ ಎಷ್ಟಿದೆ ಅಂತ ನೋಡೋಣ. 14 ಇಂಚಾದರೆ ಇದೆ. 14 ಇಂಚಿಗೆ ಮೇಲೆ ಕೆಳಗಡೆ ಖರ್ಚಿಗೆ 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಆವಾಗ 15 ಇಂಚು. 15 ಇಂಚಿಗೆ ಒಂದು ಮಾರ್ಕು, ಅಲ್ಲಿ 15 ಇಂಚಿಗೆ ಒಂದು ಮಾರ್ಕು. ಸ್ಟ್ರೈಟಾಗಿ ಒಂದು ಲೈನ್ ಹಾಕೋಣ. ಹಾಗೆ ಸೊಂಟದ ಸುತ್ತಳತೆ ನೋಡೋಣ. ಮೂವತ್ತೊಂದೂವರೆ. ಟೇಪಲ್ಲಿ ನಾವು 4 ಭಾಗ ಮಾಡೋಣ. ಎಂಟು ಇಂಚಿಗೆ ಒಂದು ಮಾರ್ಕು, 1 ಇಂಚು ಹಿಂದುಗಡೆ ಡಾಟ್ ಹಿಡಿಯೋಕ್ಕೆ, 1.5 ಇಂಚು ಎಕ್ಸ್ಟ್ರಾ. ಹಾಗೆ ಇದು ದೊಡ್ಡ ಸೈಜು. 30 ಕೆಳಗಡೆ ಇದ್ದರೆ ಚಿಕ್ಕ ಸೈಜು, 30 ಮೇಲೆ ಇದ್ದರೆ ದೊಡ್ಡ ಸೈಜು. ದೊಡ್ಡ ಸೈಜ್ಗೆ ನಾವು ನೆಕ್ಕು ಶೋಲ್ಡರ್ ಬಂದು 5.5 ಇಟ್ಕೋಬೇಕು. ದೊಡ್ಡ ಸೈಜ್ಗೆ 5.5 ಒಂದು ಮಾರ್ಕು, ಅಲ್ಲೂ 5.5 ಒಂದು ಮಾರ್ಕು. ಆರ್ಮೋಲ್ ಡೌನ್ ಬಂದು ಯಾವುದೇ ಸೈಜಿಗಾಗಲಿ 6 ಇಂಚು, ಅಲ್ಲೂ 6 ಇಂಚು. ಸ್ಟ್ರೈಟಾಗಿ ಒಂದು ಲೈನು, ಹಾಗೆ ಮಧ್ಯ ಒಂದು ಲೈನು. ಹಾಗೆ ಚೆಸ್ಟ್ ಲೂಸ್ ಬಂದು ದೊಡ್ಡ ಸೈಜ್ ಆದರೆ ನಾವು 8 ಇಂಚು ಬಂದಿದೆಯಲ್ಲ, ಅದಕ್ಕೆ 1.5 ಇಂಚು ಸೇರಿಸ್ಕೋಬೇಕು. ಆವಾಗ 9.5. ಚೆಸ್ಟ್ ಲೂಸ್ ಬಂದು 9.5, 1.5 ಇಂಚು ಎಕ್ಸ್ಟ್ರಾ. 1.5 ಇಂಚು ಎಕ್ಸ್ಟ್ರಾ. ಸ್ಟ್ರೈಟಾಗಿ ಒಂದು ಲೈನ್ ಹಾಕೋಣ. ದೊಡ್ಡ ಸೈಜ್ಗೆ 1.5 ಇಂಚು. ಹಾಗೆ ಸ್ಕೇಲ್ ತೊಗೊಂಡು ರೌಂಡ್ ಸ್ಕೇಲ್, ಈ ಸ್ಕೇಲ್ ಆದರೆ ತುಂಬ ಯೂಸ್ ಆಗುತ್ತೆ. ಆ 3 ಪಾಯಿಂಟೂ ನಮಗೆ ಜಾಯಿಂಟ್ ಹಾಕಬೇಕು. ಹಾಗೆ ಮೇಲೆ 1/2 ಇಂಚು ಖರ್ಚಿಗೆ ಬಿಟ್ಬಿಟ್ಟು ಅಲ್ಲಿ ನಮಗೆ 8 ಇಂಚು ಬರಬೇಕು. ಆವಾಗ ಕರೆಕ್ಟಾಗಿದೆ ಅಂತ ಅರ್ಥ. ಹಾಗೆ ನೆಕ್ಕು 2.5 ಇಂಚು, 3 ಇಂಚು ಶೋಲ್ಡರು. ಹಾಗೆ ಹಿಂದ್ಗಡೆ ಡಾಟಿಗೆ ನಾವು ಟೇಪನ್ನು ಅರ್ಧ ಫೋಲ್ಡ್ ಮಾಡಿ 4 ಇಂಚಿಗೆ ಒಂದು ಮಾರ್ಕು, 1/2 ಇಂಚು ಮಾರ್ಕಿಂಗಿಗೆ. ನೆಕ್ ನೋಡಿ 1/2 ಇಂಚು ಖರ್ಚಿಗೆ ಬಿಟ್ಬಿಟ್ಟು ಅಲ್ಲಿಂದ ಎಷ್ಟಿದೆಯೋ ಅಷ್ಟಿಗೆ ಮಾರ್ಕು, ಒಂದು ಸ್ವಲ್ಪ ಮೇಲೆ ಒಂದು ಮಾರ್ಕು, 3 ಇಂಚಿಗೆ. ಮೇಲೆ 2.5, ಕೆಳಗಡೆ 3 ಇಂಚು. ರೌಂಡ್ ಶೇಪ್, ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಇಟ್ಕೋಬೋದು. ಎಲ್ಲ ಕಟ್ಟಿಂಗ್ ಆದಮೇಲೆ ಅಲ್ಲೊಂದು ಡಾಟು, ಇಲ್ಲೊಂದು ಡಾಟು. ಹಿಂದುಗಡೆ ಇವಾಗ